ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಗ್ರೇಟರ್ ಬೆಂಗಳೂರಿನ ಬದಲು ಇವರು ದರೋಡೆ ಬೆಂಗಳೂರು ಅಂತ ಇಟ್ಕೊಳ್ಳೋದು ಒಳ್ಳೆಯದು. ಗ್ರೇಟರ್ ಬೆಂಗಳೂರಿನ ಬದಲು ದರೋಡೆ ಬೆಂಗಳೂರು ಅಂದರೆ ದರೋಡೆ ಅನ್ನೋದು ಕನ್ನಡ ಬರುತ್ತೆ, ಗಂಭೀರವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಇದು ಐತಿಹಾಸಿಕವಾದಂಥ ಬೆಂಗಳೂರು. ನಿಮಗೆ ಹೇಳೋದಾದರೆ ಇಂಗ್ಲೀಷ್ನವ್ರ ಕಾಲದಲ್ಲೂ ಪುರಸಭೆ ನಗರಸಭೆ ಹಿಂಗೆ ಬಂದಿದೆ. ಆಗಲೂ ಬೆಂಗಳೂರನ್ನು ಅನೇಕರು ಎರಡು ಭಾಗ ಮಾಡೋಣ ಅಂಥೇಳಿ ಚಿಂತನೆ ಮಾಡಿದರು. ಆವಾಗ ಒಪ್ಪಲಿಲ್ಲ. ಒಂದೇ ಒಂದಿರಬೇಕು, ಬೆಂಗಳೂರು ಅಂದರೆ ಒಂದೇ, ಕೆಂಪೇಗೌಡರು ಅಂದ್ರೆ ಒಂದೇ. ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರ. ಈ ಬೆಂಗಳೂರನ್ನು ಅನೇಕರು ಆಳಿದ್ದಾರೆ. ಇಂಗ್ಲೀಷ್ನವ್ರ ಕಾಲದಲ್ಲಿ ಕಬ್ಬನ್, ಅಲ್ಲಿದೆ ನೋಡಿ ಕಬ್ಬನ್, ಅವರು ಇಲ್ಲಿಗೆ ಇದಾಗಿದ್ದರು. ಇದಲ್ಲದೆ ಅನೇಕರು, ಅದ್ರ ಜೊತೆಗೆ ಮಿರ್ಜಾ ಇಸ್ಮಾಯಿಲ್, ಬೆಂಗಳೂರಿಗೆ ಅವ್ರ ಕೊಡುಗೆ ಅಪಾರ. ಆದರೆ ಇವತ್ತು ಯಾವ ಕಾರಣಕ್ಕೆ ನೀವು ಸುಮಾರು 10 ವರ್ಷದಿಂದ ಚುನಾವಣೆ ಮಾಡದೆ ಒಂದಲ್ಲ ಒಂದು ರೀತಿಯಲ್ಲಿ ಮಂತ್ರಿ ಅಧಿಕಾರಿಗಳು ಇದು ಯಾರಿಗೆ ಒಪ್ತಕ್ಕಂಥದ್ದು? ಮೊದಲು ನೀವು ಚುನಾವಣೆ ಮಾಡೋದಕ್ಕೆ ಒಂದಲ್ಲ ಒಂದು ಕಾರಣಗಳನ್ನು ಕೊಡ್ತಾ ಬಂದ್ರಿ, ನ್ಯಾಯಾಲಯಕ್ಕೂ ಸುಳ್ಳು ಹೇಳಿದ್ರಿ. ಇದು ಬೆಂಗಳೂರು 5 ಭಾಗ, 5 ಬೆಂಗಳೂರು 5 ಭಾಗ ಆಗಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರು ನಗರ ಒಂದೇ. ಈ 5 ಭಾಗ ಮಾಡಿದ್ರೆ ಕೆಂಪೇಗೌಡರಿಗೆ ಅಪಮಾನ. ಅದೊಂದೇ ಅಲ್ಲ, 5 ಭಾಗ ಮಾಡೋದ್ರಿಂದ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು ನಾಳೆ ಮೇಯರ್ ಆಗ್ಬೋದು, ಅಧಿಕಾರಕ್ಕೆ ಬರ್ಬೋದು. ಮೇಯರ್ ಅಂದರೆ ಒಬ್ಬರಿರಬೇಕು, 5 ಜನ ಮೇಯರ್ ಅಲ್ಲ. ಯಾರೇ ವಿದೇಶದಿಂದ ಬಂದರೆ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಒಬ್ಬರು ಮೇಯರ್ ಇರಬೇಕು. ಇದು ಈ ರೀತಿ ಗ್ರೇಟರ್ ಬೆಂಗಳೂರು ಮಾಡಿರೋದು. ಇದು ನೇರವಾಗಿ ಇದು ಗ್ರೇಟರ್ ಬೆಂಗಳೂರಲ್ಲ, ದರೋಡೆ ಬೆಂಗಳೂರು. ದರೋಡೆಗಾಗಿ, ಲೂಟಿಗಾಗಿ, ಅನ್ಯಾಯಕ್ಕಾಗಿ ಬೆಂಗಳೂರು ಹಾಳಾಗಿದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲ, ರಸ್ತೆಗಳು ಸರಿಯಿಲ್ಲ, ಗುಂಡಿ ಹಾಳಾಗಿದೆ, ಕಾಲುವೆ ನೀರು ನುಗ್ಗುತ್ತೆ, ಮನೆ ನೀರು ನುಗ್ಗುತ್ತೆ, ಕಣ್ಣೀರು. ಅದನ್ನು ಸರಿಪಡಿಸೋ ಬದಲು ಗ್ರೇಟರ್ ಬೆಂಗಳೂರು ಸಾಧ್ಯವಿಲ್ಲ. ಬೆಂಗಳೂರು ಒಂದೇ ಒಂದು ಚುನಾವಣೆ ನಡೆಸಿ, ಬೆಂಗಳೂರು ಚುನಾವಣೆ ಒಬ್ಬ ಮೇಯರನ್ನು ಮಾಡಬೇಕು. ನಾವು ಇದನ್ನು ಅಷ್ಟಕ್ಕೆ ಬಿಡೋದಿಲ್ಲ. ತೀವ್ರವಾಗಿ ಬೆಂಗಳೂರಿನ ಎಲ್ಲ ನಾಗರಿಕರಿಗೂ ಮುಟ್ಟಿಸ್ತೇವೆ. ಇದ್ರ ಜೊತೆಗೆ ಇವತ್ತೇನು ಅವರು 75 ಜನದ್ದು ಸಮಿತಿ ಮಾಡಿದ್ದಾರೆ. ನಾನು ಬೆಂಗಳೂರಿನ ಶಾಸಕರುಗಳಿಗೆ ಕಳಕಳಿದ ಮನವಿ ಮಾಡ್ತೀನಿ, ಸಮಿತಿಯನ್ನು ಬಹಿಷ್ಕರಿಸಿ, ಸಮಿತಿಗೆ ಹೋಗಬೇಡಿ. ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಭಾಳ ಗೌರವವಿದೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಭಾಳ ಅವ್ರ ಕೈನಲ್ಲಿ ಯಾವುದೂ ಹೇಳದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರೇ, ನಿಮ್ಮ ಕಾಲದಲ್ಲಿ ಬೆಂಗಳೂರು ಹೊಡಿಬೇಡಿ, ಬೆಂಗಳೂರು ಭಾಗ ಮಾಡಬೇಡಿ, ಬೆಂಗಳೂರು ಅನ್ಯಾಯ ಮಾಡಬೇಡಿ. ಇದು ಪಾಪದ ಕೆಲಸ. ಬೆಂಗಳೂರನ್ನು ಬೆಳೆಸೋದಕ್ಕೆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆ ಅಪಾರ. ಇವತ್ತು ಅತ್ಯಂತ ಕಳಕಳಿಯಿಂದ ನಾನು ತಮ್ಮಲ್ಲಿ ಕಳಕಳಿ ಮಾಡ್ತೀನಿ, ಸಭೆ ಬಹಿಷ್ಕರಿಸಿ, ಸಭೆಯನ್ನು ನಡೆಯೋದಕ್ಕೆ ಹೋಗಬೇಡಿ. ಸಭೆ ದಿವಸ ನಾವು ಮುತ್ತಿಗೆ ಹಾಕ್ತೀವಿ.